ವೀಕ್ಷಕರೇ, ನಮ್ಮ ದಕ್ಷಿಣ ಭಾರತದ ಸಿನಿರಂಗದಲ್ಲಿ ಬಹುತೇಕ ನಟರು ಮುಸ್ಲಿಮರಿದ್ದಾರೆ. ಈ ಲಿಸ್ಟ್ ಅಲ್ಲಿ ಅದ್ಭುತ ನಾಯಕ ನಟರು ಮತ್ತೆ ಸಹ ನಟರು ಕೂಡ ಇದ್ದಾರೆ. ಎಷ್ಟೋ ಜನಕ್ಕೆ ಇವರು ಮುಸ್ಲಿಂ ಅಂತ ಗೊತ್ತೇ ಇಲ್ಲ. ಅವರು ಯಾರ್ಯಾರು ಅಂತ ಹೇಳಿದ್ರೆ ನಿಮ್ಮಲ್ಲಿ ಹಲವರಿಗೆ ನಿಜಕ್ಕೂ ಆಶ್ಚರ್ಯ ಆಗಬಹುದು. ಏಕೆಂದ್ರೆ ಇವರೊಬ್ಬ ಮುಸ್ಲಿಂ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಂತ ನಟರು ಯಾರ್ಯಾರು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ದಕ್ಷಿಣ ಭಾರತದ ಮುಸ್ಲಿಂ ನಟರು ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳಿಯೋಣ. ವೀಕ್ಷಕರೇ, ಮೊದಲನೇದಾಗಿ ದುಲ್ಕರ್. ನೀವು ಮಲಯಾಳಂ ಮತ್ತೆ ತೆಲುಗು, ತಮಿಳು ಚಲನಚಿತ್ರಗಳನ್ನ ನೋಡೋರಾಗಿದ್ರೆ ನಿಮ್ಗೆ ಈ ನಟ ಗೊತ್ತಿರಲೇಬೇಕು. ಇವ್ರ ಹೆಸರು ದುಲ್ಕರ್. ಲಕ್ಕಿ ಭಾಸ್ಕರ್ ತೆಲುಗು ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಗಿ ಭಾರತಾದ್ಯಂತ ಹೆಸರು ಮಾಡಿತ್ತು. ದಿಸ್ ಇಸ್ ಇಂಡಿಯಾ. ವಸ್ತುಗಳು ಬೇಕು ಅಂದ್ರೆ ದುಡ್ಡಿಂದ ಕೊಂಡ್ಕೋಬೇಕು. ರೆಸ್ಪೆಕ್ಟ್ ಬೇಕು ಅಂದ್ರೆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು. ಲಕ್ಕಿ ಭಾಸ್ಕರ್ಗಿಂತ ಮೊದಲು ಅವರು ಸೆಕೆಂಡ್ ಶೋ, ಚಾರ್ಲಿ, ದಿ ಜೋಯಾ ಫ್ಯಾಕ್ಟರಿ ಮತ್ತೆ ಸೀತಾರಾಮನ್ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತುಂಬಾ ಜನಕ್ಕೆ ಇವರೊಬ್ಬ ಮುಸ್ಲಿಂ ಎಂಬುದು ಗೊತ್ತೇ ಇಲ್ಲ. ಅಸಲಿಗೆ ಇವರ ಪೂರ್ತಿ ಹೆಸರು ದುಲ್ಕರ್ ಸಲ್ಮಾನ್. ಇನ್ನು ಇವರ ತಂದೆ ಯಾರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅವರೇ ಮೊಹಮ್ಮದ್ ಕುಟ್ಟಿ ಇಸ್ಮಾಯಿಲ್. ಅರೆ, ಇದ್ಯಾರಪ್ಪ ಅಂತೀರಾ? ಹೌದು, ಅವರೇ ಪ್ರಸಿದ್ಧ ನಟ ಮಮ್ಮೂಟಿ. ಇನ್ನು ಫಹದ್ ಫಾಜಿಲ್. ವೀಕ್ಷಕರೇ, ನೀವೆಲ್ಲರೂ ಕೂಡ ಭಾರತದ ಅತ್ಯಂತ ಪ್ರಸಿದ್ಧ ಸಿನಿಮಾಗಳಲ್ಲಿ ಒಂದಾದಂತ ಪುಷ್ಪ ಮತ್ತು ಇತ್ತೀಚೆಗೆ ಪುಷ್ಪ 2 ಸಿನಿಮಾವನ್ನ ನೋಡಿರಬಹುದು. ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಬಸ್ತಂತ ಈ ಒಂದು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಮಾಡಿದಂತ ಅದ್ಭುತ ನಟನೆ ರೀತಿನೇ ಫಹದ್ ಫಾಜಿಲ್ ಅವರ ನಟನೆ ಕೂಡ ಜನರಿಗೆ ಇಷ್ಟ ಆಗಿದೆ. ದಕ್ಷಿಣ ಭಾರತದ ಈ ನಟ ಪುಷ್ಪ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರಾಗಿದ್ದಾರೆ. ಇದಲ್ಲದೆ ಸಿ ಯು ಸೂನ್, ಜೋಜಿ, ಟ್ರಾನ್ಸ್, ವಿಕ್ರಮ್ ಮತ್ತೆ ಮಾಲಿಕ್ ನಂತ ಚಿತ್ರಗಳಲ್ಲಿ ಇವರು ಗಮನ ಸೆಳೆಯುವಂತ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಇವರ ನಟನೆಯನ್ನ ಅನೇಕ ಜನ ಇಷ್ಟಪಡ್ತಾರೆ. ಆದ್ರೆ ಕೆಲವೇ ಜನರಿಗೆ ಮಾತ್ರ ಅವರೊಬ್ಬ ಮುಸ್ಲಿಂ ಅನ್ನೋದು ಗೊತ್ತಿದೆ. ಮುಸ್ಲಿಂ ಕುಟುಂಬಕ್ಕೆ ಸೇರಿದಂತ ಫಹದ್ ಫಾಜಿಲ್ ರವರ ಪೂರ್ಣ ಹೆಸರು ಅಬ್ದುಲ್ ಹಮೀದ್ ಮೊಹಮ್ಮದ್ ಫಹದ್ ಫಾಜಿಲ್. ಆದ್ರೆ ಚಲನಚಿತ್ರ ಜಗತ್ನಲ್ಲಿ ಇವರನ್ನ ಫಹದ್ ಅಂತಾನೆ ಕರೀತಾರೆ. ಪ್ರಸಿದ್ಧ ನಟ ಫಹದ್ ಮದುವೆಯಾಗಿರೋದು ಕೂಡ ದಕ್ಷಿಣ ಭಾರತದ ನಾಯಕಿಯನ್ನೇ. ಅವರು ಕೂಡ ಮುಸ್ಲಿಂ ಆಗಿದ್ದು ಅವ್ರ ಹೆಸರು ನಜಾರಿಯಾ. ಗಂಡ ಹೆಂಡತಿ ಇಬ್ರು ಕೂಡ ಅದ್ಭುತ ಕಲಾವಿದರಾಗಿದ್ದು ಅವರ ನಟನೆಯ ಬಹುತೇಕ ಸಿನಿಮಾಗಳು ಹಿಟ್ ಆಗಿವೆ. ಇನ್ನು ನಾಸರ್. ವೀಕ್ಷಕರೇ, ಇವರನ್ನ ನೀವು ದಕ್ಷಿಣ ಭಾರತದ ಪ್ರತಿಯೊಂದು ಹಿಟ್ ಸಿನಿಮಾಗಳಲ್ಲೂ ಕೂಡ ಖಂಡಿತವಾಗಿ ನೋಡಿರ್ತೀರ. ಇವರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂನ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಇವರ ಅತ್ಯಂತ ಹಿಟ್ ಚಿತ್ರ ಅಂದ್ರೆ ಅದು ಬಾಹುಬಲಿ. ಇದರಲ್ಲಿ ಅವರು ಅದ್ಭುತವಾದಂಥ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಬಾಹುಬಲಿಯಲ್ಲಿನ ಅವರ ಬಿಜ್ಜಳ ದೇವ ಪಾತ್ರ ಆ ಚಿತ್ರದ ಮೇನ್ ರೋಲ್ಗಳಲ್ಲಿ ಒಂದಾಗಿದೆ. ಅನೇಕ ಅಭಿಮಾನಿಗಳು ಇವರನ್ನ ಇವತ್ಗೂ ಬಿಜ್ಜಳ ದೇವ ಅಂತಾನೆ ಕರೀತಾರೆ. ಇವರ ಪೂರ್ಣ ಹೆಸರು ಮೊಹಮ್ಮದ್ ನಾಸರ್. ಇವರು ಹೆಚ್ಚಾಗಿ ಗಂಭೀರ ಪಾತ್ರಗಳನ್ನ ನಿರ್ವಹಿಸ್ತಾರೆ. ಮತ್ತೆ ಇವರ ನಟನೆ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ನೋಡಿದವರೆಲ್ಲ ಅವರ ಅಭಿಮಾನಿಗಳಾಗಬೇಕು. ಮುಸ್ಲಿಂ ನಟರಾಗಿರುವಂತ ಇವರ ಮೊದಲ ಹೆಸರು ಮೊಹಮ್ಮದ್ ಹನೀಫ್ ಅಂತ. ನಂತರ ಅವರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಮೊಹಮ್ಮದ್ ನಾಜರ್ ಅಂತ ಮಾಡಿಕೊಂಡ್ರು. 1985ರಿಂದನೇ ಭಾರತೀಯ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ನಾಜರ್ ಇವತ್ಗೂ ಅಷ್ಟೇ ಖ್ಯಾತಿಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಮಮ್ಮೂಟಿ. ವೀಕ್ಷಕರೇ, ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಹಾಗೂ ನಿರ್ಮಾಪಕ ಕೂಡ ಆಗಿರುವಂತಹ ಇವರು ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. 1979ರಲ್ಲಿಯೇ ಸಿನಿಮಾ ರಂಗಕ್ಕೆ ಬಂದಿರುವಂತಹ ಮಮ್ಮೂಟಿ ಅವರು ಇಲ್ಲಿವರೆಗೂ 420ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಇವ್ರಿಗೆ 73 ವರ್ಷ ವಯಸ್ಸು. ಆದ್ರೂ ಕೂಡ ಇವತ್ತು ಅವರು ಸಿನಿಮಾಗಳಲ್ಲಿ ಮೈನ್ ರೋಲ್ ಮಾಡುವಂತ ದೈಹಿಕ ಕ್ಷಮತೆಯನ್ನ ಕಾಯ್ದುಕೊಂಡಿದ್ದಾರೆ. ಮಮ್ಮೂಟಿ ಎಂಬ ಹೆಸರನ್ನ ಕೇಳಿದ ತಕ್ಷಣ ಯಾರಿಗೂ ಕೂಡ ಇವರು ಮುಸ್ಲಿಂ ಅಂತ ಅನ್ಸೋದೇ ಇಲ್ಲ. ಆದ್ರೆ ಇವರ ನಿಜವಾದ ಹೆಸರು ಮೊಹಮ್ಮದ್ ಕುಟ್ಟಿ ಇಸ್ಮಾಯಿಲ್. കണ്ടെത്തും 10 ദിവസത്തിനകം പോലീസിന് കൈമാറുമെന്നൊക്കെ പോലീസിനെ വെല്ലുവിളിച്ച മാത്രം പോരാ, പ്രതിയെ കണ്ടെത്തണം. ಇನ್ನು ಆರ್ಯ. ವೀಕ್ಷಕರೇ, ನೀವು ಕನ್ನಡ ಹೊರತುಪಡಿಸಿ ನಮ್ಮ ದಕ್ಷಿಣ ಭಾರತದ ಇತರ ಸಿನಿಮಾಗಳನ್ನ ನೋಡೋರಾಗಿದ್ರೆ ಈ ನಟನ ಹಲವು ಚಿತ್ರಗಳನ್ನ ನೀವು ನೋಡಿರ್ತೀರ. ಅವರು ಅನೇಕ ತಮಿಳು, ಮಲಯಾಳಂ ಮತ್ತೆ ತೆಲುಗು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರೊಬ್ಬ ನಿರ್ಮಾಪಕ ಕೂಡ ಹೌದು. ಆರ್ಯ ಅಂತ ಕರೆಸ್ಕೊಳ್ಳುವಂತ ಇವರು ಹಿಂದೂ ಅಂತ ಅನಿಸ್ತಾರಾದ್ರೂ ವಾಸ್ತವದಲ್ಲಿ ಅವರೊಬ್ಬ ಮುಸ್ಲಿಂ. ಆರ್ಯರವರ ನಿಜವಾದ ಹೆಸರು ಜಮೇದ್ ಅಂತ. ಚಿತ್ರರಂಗದಲ್ಲಿ ಎಲ್ರಿಗೂ ಆರ್ಯ ಅಂತಾನೆ ಪರಿಚಯ ಇರುವಂತ ಇವರು ಮುಸ್ಲಿಂ ಎಂಬುದು ಚಿತ್ರರಂಗದ ಹಲವು ಜನರಿಗೂ ಗೊತ್ತಿಲ್ಲ. ಇನ್ನು ಅಲಿ. ವೀಕ್ಷಕರೇ, ಇವರನ್ನ ನೀವು ತೆಲುಗು ಸಿನಿಮಾಗಳಲ್ಲಿ ಖಂಡಿತ ನೋಡೇ ಇರ್ತೀರ. ನೀರು ಫಿಡೇಲ್ ವಾಯಿಸ್ತೆ, ಕಿಡ್ನಿ ರಾಳು ಕరుగుతాయంట, ವರ್ಷಂ ಕುರಿస్తుందంట. ನಿಜವೇನಾ ಗುರುಜಿ? ಈ ಅಲಿ ಅವರ ಪೂರ್ಣ ಹೆಸರು ಮೊಹಮ್ಮದ್ ಅಲಿ ಬಾಷಾ. ಇವರು ಕೂಡ ಒಬ್ಬ ಮುಸಲ್ಮಾನರು. ಮುಸ್ಲಿಂ ಕುಟುಂಬದಿಂದ ಬಂದಿರುವಂತ ಅಲಿ ಅವರು ಮಸೀದಿಯಲ್ಲಿ ನಮಾಜನ್ನ ಮಾಡೋದು ಮಾತ್ರ ಅಲ್ಲ, ಕುಟುಂಬದೊಂದಿಗೆ ಹಜ್ ಯಾತ್ರೆ ಕೂಡ ಮತ್ತು ಉಮ್ರವನ್ನು ಕೂಡ ಮಾಡ್ತಾರೆ. ಮೊಹಮ್ಮದ್ ಅಲಿ ಬಾಷಾ ಅವರು ಇದುವರೆಗೂ 1000ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರೋದನ್ನ ನೀವು ನೋಡಬಹುದು. ಇದು ಒಂದು ಕಾಲದಲ್ಲಿ ಅವ್ರಿಗೆ ಇರುವಂತ ಡಿಮ್ಯಾಂಡ್ ಏನು ಅನ್ನೋದನ್ನ ನಿಮ್ಗೆ ಸ್ಪಷ್ಟಪಡಿಸುತ್ತೆ. ಇನ್ನು ಶ್ಯಾಮ್. ವೀಕ್ಷಕರೇ, ಇವರನ್ನ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರಗಳಲ್ಲಿ ಹಲವು ಸಿನಿಮಾಗಳಲ್ಲಿ ನೋಡಿರ್ತೀರ. ಇವರು ತೆಲುಗು, ತಮಿಳು, ಹಿಂದಿ ಮತ್ತೆ ನಮ್ಮ ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ.
மாமா இதான் என் கிராஃபிக்ஸ் லெவல். ஆமா மாப்ள, மಹಾலட்சுಮಿ மாதிரி ಇಲ್ಲ. ಇವ್ರ ಹೆಸರು ಸಿನಿಮಾ ರಂಗದಲ್ಲಿ ಹಿಂದೂ ಹೆಸರಿನಂತೆ ಇದೆಯಾದರೂ ಇವರು ಮುಸ್ಲಿಂ ಕುಟುಂಬದವರು. ಈ ಶಾಮ್ರವರ ಅಸಲಿ ಹೆಸರು ಶಂಶುದ್ದೀನ್ ಇಬ್ರಾಹಿಂ. ಇನ್ನು ಡ್ಯಾನಿಶ್ ಸೇಠ್, ಇವರು ನಮ್ಮ ಕನ್ನಡದ ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ಸಿನಿಮಾ ಖ್ಯಾತಿಯ ನಟ ಮತ್ತೆ ಟಿವಿ ನಿರೂಪಕ ಮತ್ತೆ RCB ತಂಡ ಜೊತೆ ಮಿಸ್ಟರ್ ನಾಗ್ರೂಪ್ನಲ್ಲಿ ಕಾಣಿಸಿಕೊಳ್ಳುವಂತ ಡ್ಯಾನಿಶ್ ಸೇಠ್ ಕೂಡ ಒಬ್ಬ ಮುಸ್ಲಿಂ. ಜನ ಇವರನ್ನ ಹೆಚ್ಚಾಗಿ RCB ತಂಡದ ಜೊತೆಗೆ ಇರೋದ್ರಿಂದನೇ ಗುರುತಿಸಿಕೊಂಡಿದ್ದಾರೆ. ತಂಡದ ಪ್ರಸಿದ್ಧ ಆಟಗಾರರ ಜೊತೆ ಕಾಲವನ್ನು ಕಳೀತಾ ತಮಾಷೆಯಾಗಿ ಸಂದರ್ಶನ ಮಾಡುವಂತ ಡ್ಯಾನಿಶ್ ಸೇಠ್ IPL ನಡೆಯುವಂತ ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬರ್ತಾರೆ. ಇನ್ನು ರಾಜು ತಾಳಿಕೋಟೆ, ಇವರು ಮೊದಲು ಹೆಸರು ಮಾಡಿದ್ದು ಕಲಿಯುಗ ಕುಡುಕ ಎಂಬ ಆಡಿಯೋ ಕ್ಯಾಸೆಟ್ ಮೂಲಕ. ನಂತರ ರಂಗಭೂಮಿಯಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದಂತ ಇವರು ಅದಾದ್ಮೇಲೆ ಚಿತ್ರರಂಗಕ್ಕೆ ಬಂದರು. ಈ ರಾಜು ತಾಳಿಕೋಟೆಯವರು ಮೂಲತಃ ಮುಸ್ಲಿಮರಾಗಿದ್ದು ಅವರ ಹೆಸರು ರಾಜೇ ಸಾಬ್ ಮುಕ್ತುಂಗ್ ಸಾಬ್ ಯಂಕಂಚಿ. ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ, ಖಡಕ ಖಾರ ಮೆಣಸಿನಕಾಯಿ. ಇನ್ನು ಝೈದಾ ಖಾನ್, ಬನಾರಸ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವಂತ ಝೈದಾ ಖಾನ್ ಜಮೀರ್ ಅಹಮದ್ ಖಾನ್ ರವರ ಮಗ. ಇವರು ಒಬ್ಬ ಮುಸ್ಲಿಂ ಅನ್ನೋದು ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಅಬ್ಬಾಸ್, ಇವರನ್ನು ಕೂಡ ನೀವು ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಖಂಡಿತ ನೋಡಿರ್ತೀರ. ಕಾದಲ್ ದೇಶಂ ಎಂಬುವಂತ ಒಂದು ಸಿನಿಮಾ ಆ ಕಾಲಕ್ಕೆ ತುಂಬಾನೇ ದೊಡ್ಡ ಹಿಟ್ ಆಗಿತ್ತು. ಇವರು ನಮ್ಮ ಕನ್ನಡದಲ್ಲೂ ಕೂಡ ಶಾಂತಿ 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 ಎಂಬ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಇವರ ಪೂರ್ಣ ಹೆಸರು ಮಿರ್ಜಾ ಅಬ್ಬಾಸ್ ಅಲಿ. ಈಗ ಇವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ನಟಿಸ್ತಿಲ್ವಾದರೂ ವಿದೇಶದಲ್ಲಿ ನೆಲೆಸಿದ್ದಾರೆ. ಇನ್ನು ಮನ್ಸೂರ್ ಅಲಿ ಖಾನ್, ಇವರು ನಟ, ನಿರ್ಮಾಪಕ, ಸಂಗೀತ ನಿರ್ದೇಶಕ ಮತ್ತೆ ರಾಜಕಾರಣಿ ಕೂಡ. ಇವರು ಕೂಡ ಮುಸ್ಲಿಂ. ಇವರಿಗೆ ಒಟ್ಟು 3 ಜನ ಹೆಂಡತಿಯರು. ಇತ್ತೀಚೆಗೆ ಇವರು ಸಿನಿಮಾಗಳಿಗಿಂತ ಜಾಸ್ತಿ ವಿವಾದದಲ್ಲೇ ಸುದ್ದಿ ಆಗ್ತಿದ್ದಾರೆ. ಇನ್ನು ಸೌಬಿನ್ ಶಾಹೀರ್, ಇವರು ಮಲಯಾಳಂನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದಲ್ಲದೆ ಇವರು ಕೆಲವೊಂದಷ್ಟು ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಇವರು ಕೂಡ ಒಬ್ಬ ಮುಸ್ಲಿಂ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಇನ್ನು ತಮಿಳಿನ ಖ್ಯಾತ ನಟ ರಾಜ್ ಕಿರಣ್ ನಿಮ್ಗೆ ಗೊತ್ತಿರಬಹುದು, ಆದರೆ ಇವರು ಕೂಡ ಒಬ್ಬ ಮುಸ್ಲಿಂ ಅನ್ನೋದು ಬಹುತೇಕ ಜನಕ್ಕೆ ಗೊತ್ತಿಲ್ಲ. ಇವರ ನಿಜವಾದ ಹೆಸರು ಅಬ್ದುಲ್ ಖಾದರ್. ಇವರು ಒಂದಷ್ಟು ಸಿನಿಮಾಗಳನ್ನ ನಿರ್ದೇಶಿಸಿ ನಿರ್ಮಾಪಕರು ಕೂಡ ಆಗಿದ್ದಾರೆ. ಇವರು ಒಬ್ಬ ಮುಸ್ಲಿಂ ಅನ್ನೋದು ತಮಿಳುನಾಡಿನ ಅನೇಕ ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಇನ್ನು ಸತ್ಯಜಿತ್, ವೀಕ್ಷಕರೇ, ಇವರನ್ನಂತೂ ನೀವು ಮರೆಯುವ ಹಾಗೇನೇ ಇಲ್ಲ. ವಿಲ್ಲನ್ನಿಂದ ಹಿಡಿದು ಹಾಸ್ಯ ನಟನೆವರೆಗೂ ಎಲ್ಲದಕ್ಕೂ ಸೈ ಅನ್ಸ್ಕೊಂಡಂತ ಸತ್ಯಜಿತ್ ನಮ್ಗೆಲ್ಲ ಚಿರಪರಿಚಿತರು. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ನಮ್ಮನ್ನ ರಂಜಿಸಿರುವಂತ ಸತ್ಯಜಿತ್ ರವರ ಹೆಸರನ್ನ ಕೇಳಿದಾಗ ಅವರೊಬ್ಬ ಹಿಂದೂ ಅಂತ ಅನಿಸ್ತಾರಾದ್ರೂ ಅವರೊಬ್ಬ ಮುಸ್ಲಿಂ. ಅವರ ನಿಜವಾದ ಹೆಸರು ಸೈಯದ್ ನಿಜಾಮುದ್ದೀನ್ ಅಂತ. ವೀಕ್ಷಕರೇ, ಕಲೆಗೆ ಭಾಷೆ, ಧರ್ಮ, ದೇಶ ಇದ್ಯಾವುದೂ ಕೂಡ ಅಡ್ಡಿಯಾಗೋದಿಲ್ಲ. ಈಗ ಹೇಳಿದಂತೆ ಇವರೆಲ್ಲರೂ ಕೂಡ ತಮ್ಮ ನಟನೆ ಮೂಲಕ ನಮ್ಮ ಭಾರತೀಯ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಇವರಲ್ಲದೆ ಇನ್ನೂ ಒಂದಷ್ಟು ಜನ ಮುಸ್ಲಿಂ ನಟರಿದ್ದಾರೆ. ಇನ್ನೂ ಯಾರೆಲ್ಲ ಇದ್ದಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.